ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡ್ರಿ ನಾನು ಹೂವು ತೋರಿಸಿದ್ನೆಲ್ಲ ನಿಮ್ಗೆ. ನಾನು ನನ್ನ ಕೈಯಾರೆ ಕಟ್ಟಿರೋಂಥ ಹೂವು. ಚೂರು ಹೆಂಗೆ ರಸತ್ತರಿಸಿ ಅರಸಸ್ರಿ ಬಡ ಬಡ. ಪುಟ್ಟಾಗಿ ಇಟ್ಟುವ ಭಾಳ ಕಿಚಿಕಾಗ್ಯಾವ್ರಿ. ನೋಡಿರಿ ಫ್ರೆಂಡ್ಸ್, ಮುಂಜಾನೆ ಇದ್ದೀವಿ. ಲಾಗ್ ಈಗ ಸದ್ದು ಸ್ಟಾರ್ಟ್ ಮಾಡೀನಿ. ಟಮಾಟೆ ಆರ್ಸಾತಿದ್ರು ನೋಡ್ರಿ ಮಾವಾರ. ಇದೊಂದು ಟ್ರೈ ಲಾಸ್ಟ್. ಇನ್ನು ಟಮಾಟೆ ಕತೆ ಮುಗಿತಿಲ್ಲ. ಒಟ್ಟು ಟಮಾಟೆ ಇನ್ನು ಸಿಗೋದಿಲ್ಲ ರೀ. ಅಂದ್ರೆ ಎಲ್ಲ ಲಾಸ್ಟ್ ಏನೋ ಮಾಡಿದ್ರಲ್ರಿ ಹೊಲ್ದಾಗ ಅರ್ಗಿದ್ರನ್ರಿ. ಅರ್ಗಿದ್ರು ನೋಡ್ರಿ. ಹಂಗಾಗಿ ಇವೇ ಲಾಸ್ಟ್ ಟಮಾಟಿ. ಒಂದಿಷ್ಟು ಆರಿಸ್ಕೊಂಡು ಮನೆಗೆ ಇಟ್ಕೊಂಡು ಉಳಿದವು. ಇವತ್ತು ಲಾಸ್ಟ್ ಒಂದು ಟ್ರೈ ಆತಂದ್ರೆ ಮಾರಿಬಿಡ್ತೀನಿ ನಾನು. ಆ ಥರ ಅದ್ರೊಳಗೆ ಇಷ್ಟು ಕೆಟ್ಟು ಅಂದ್ರೆ ಪೂರ ಕೆಟ್ಟಿಲ್ರಿ. ಅರ್ಧ ಅದ್ರಾಗ ಚಲೋ ಅದಾವು. ಸ್ವಲ್ಪ ಮೆತ್ತಗೆ ಅದು ಕಾಯಿ. ಒಂದು ನಿಮಿಷ ಸುಮ್ಮಿರಿಸ್ರಿ, ಸುಮ್ಮಿರು. ಈಗೆಲ್ಲ ಮುಗ್ಯಾಕೆ ಬಂದವ್ರಿ. ಏನೇನ ಸುಮ್ಮಿರ್ತಿಲ್ಲ ನೀಟ. ಇನ್ನು ಮ್ಯಾಗ ತುಟ್ಟಿ ಹಾಕತ್ತೀವ್ರಿ. 50 ರೂಪಾಯಿ 30 ರೂಪಾಯಿ ಕಿಲೋ ಅದಾವಂತ್ರಿ. ಸದ್ಯ ಭಾಳ. ನಿನ್ನ ಅತ್ತಿಯರು ಊರಿಗೆ ಹೋಗಿದ್ರು ನೋಡ್ರಿ. ಅವ್ರು ಬರಾಕಿ ಇದ್ರು. ಅದು 30 ರೂಪಾಯಿ ಇಷ್ಟಿಷ್ಟ ಸಣ್ಣ ಸಣ್ಣ ಅಂತ ನೋಡ್ರಿ. ಹಿಂಗೆ ಹಾಕಕೈತಿ. ಹತ್ತಿಸ್ಕೋ ಶ್ರೀ, ಹತ್ತಿಸ್ಕೋ ನೋಡ್ರಿ. ಹಿಂಗೆ ಆರ್ಸಕತ್ತೀವಿ. ಇವೆಲ್ಲ ಹಣ್ಣು ಚಲೋ ಅದಾವ. ಮೊನ್ನೆ ಆಣಿಕಲ್ ಮಳೆಯಾಗಿ ಈ ಥರ ಕಚ್ಚಾಗ್ಯಾವ ನೋಡ್ರಿ. ಕಚ್ಚಾಗ್ಯಾವ ಅಂತೇಳಿ ತೊಗೊಳಕ್ಕೆ ನೋಡಲ್ಲ. ನಮ್ಮ ಸೃಷ್ಟಿ ಮದುವೆ ಟೈಮ್ದಾಗ ರೀ ನಾವ ಬಟ್ಟೆ ಸಂತಿಗೆ ಹೋದ್ರೆ 40 ರೂಪಾಯಿ ಅಂದ್ರೆ ಇಂಥದ್ರಾಗ ಆರಿಸ್ಕೊಂಡ್ ಬಂದಿದ್ದೀವಿ ರೀ. ಅಷ್ಟು ತುಟ್ಟಿದ್ದು. 60-70 ಇದ್ದು ರೀ. ಇವು 40 ರೂಪಾಯಿ ಕಿಲೋ ಅನ್ನೋ ಈಗ ಇಂಥವ ಆರಿಸಿದ್ವಿ ನಾವು. ತಡಿ ಮಾಡ್ತೀನಿ ತಡಿ, ನಿಮ್ಮೆಲ್ಲರಿಗೆ ಮಾಡ್ತೀನಿ ತಡಿ. ಏಕ 3 ಹಾಕಿದ್ರೆ 3ಕ್ಕೂ ರೇಟ್ ಬರಲಿಲ್ಲ ಅಲ್ರಿ. ಬದ್ನಿಕಾಯಿ ಬದ್ನಿಕಾಯಿ ರೇಟ್ ಹೋಯ್ತನ್ರಿ. ಅದಕ್ಕೆ ಒಂದಿಟ್ರ ಬೇಸಲ್ರಿ. 50 ರೂಪಾಯಿ ಟ್ರೈ ಕೊಟ್ಟಿಲ್ಲ ಅಲ್ರಿ ಅವೇ. ಓ ಯಾರವ ಮಾಡವ ಮಸ್ತಿ. ಓ ಹಾ ಅದಾ. ಹಾಯ್ ಫ್ರೆಂಡ್ಸ್, ನೋಡ್ರಿ ಬೆಳಗ್ಗೆನೆ ಟಮಾಟಿ ಕಾಯಿನ ಎಲ್ಲ ಕುಡ್ದು ಸರಿ ಒಮ್ಮೆ ಆರಿಸಿ ಎಲ್ಲ ಆರಿಸಿ ಸ್ವಚ್ಛ ಮಾಡಿದ್ದಾರೆ. ಅತ್ತಿಯರ್ ಮತ್ತೆ ಗೋಧಿ ಕೊಯ್ಯಕ್ಕೆ ಹೋಗಿದ್ರು ನೋಡ್ರಿ. ಇಲ್ಲ ಅರ್ಜೆಂಟ್ ಆಮೇಲೆ ಮತ್ತೆ ಬೇಕಾದ್ರೆ ನೋಡೋಣ ಅಂತ ಮಾರ್ಲಿ ಇರ್ಲಿಕ್ಕಂತ ಅನ್ನಕ್ಕೆ ಹಾಕಕ್ಕೆ ಬರ್ತೈತೆ. ಹೊಲಕ್ಕೆ ಬಂದ್ಬಿಡ್ ನೀನು. ಗೋಧಿ ಕೊಯ್ಯಾಕತ್ತಾರ ನೋಡ್ರಿ. ಮೊನ್ನೆ ಕೊಯ್ಯಕ್ಕೆ ಹೋಗಿದ್ರು ಮಾಡಾಗಿತ್ತು. ಇವತ್ತನ್ನು ತೋರಿಸ್ತೀನಿ ನಾನು ನಿಮ್ಗೆ. ನಿನ್ನೆ ಮೊನ್ನೆ ಎಷ್ಟು ಬಿಸಿಲಿತ್ರಿ, ಇವತ್ತು ಎಷ್ಟು ಬಿಸಿಲೈತೆ ಅಂತೇಳಿ ನೋಡಾಕತ್ರಿ. ಸಿಕ್ಕಾಪಟ್ಟೆ ಬಿಸಿಲು ಅಂದ್ರೆ ಬಿಸಿಲ್ರಿ ನಿನ್ನೆ ಮೊನ್ನೆ. ಇವತ್ತ ಪೂರ್ತಿ ಮಾಡಾಕ್ಬಿಟ್ಟೈತಿ. ಕೊಯ್ದು ಹಾಕಿದ್ರು ಒಂಥರ ಟೆನ್ಷನ್ ಅತ್ತೀರಿಗೆ. ಮಳೆ ಬರುತ್ತಾ ಎಷ್ಟು ಏನೋ ಮ್ಯಾಗ ಮುಚ್ಬೋದ್ರಿ. ನೆಲದಾಗ ಏನು ಮಾಡೋಕ್ಕಾಗಲ್ಲ, ತಂಪು ಹಿಡ್ದಂಗೆ ಆಗ್ಬಿಡ್ತಾವು. ಹಾಗಾಗಿ ಮತ್ತು ಒಣಗಿಸ ಕೊಯ್ದಕ್ಕಿಂತ ಡೇಂಜರ್. ಯಾರಾದರೂ ಒಂದು ಮೆದಿ ಹೊತ್ಕೊಂಡು ಹೋಗ್ಲಿ ಏನಾರ ಮಾಡಲಿ. ಹಾಗಾಗಿ ಅತ್ತಿಯಾರು ಮತ್ತೆ ಟೆನ್ಷನ್ ಮಾಡ್ಕೊಳತ್ತಿದ್ರು. ಇಲ್ಲಿ ನೋಡ್ರಿ ಪೂಜೆ ಹೆಂಗೆ ಮಾಡೀನಿ ಅಂತೇಳಿ.
ಅತ್ತೆಯರು ಬೆಳಗ್ಗೆನ ಹೋಗ್ಬಿಟ್ಟಾರ, ನಾ ಹೇಳಕಿನ ಮುಂಚೆಕನ ಕಸ ಹುಡುಗಿಂತ ಮನೆ ಕೆಲಸ ಇವ್ರನ್ನ ಕರ್ಕೊಂಡು ಯಾರು ಇಲ್ಲ. ಮಾವರ್ನು ಹೋಗ್ಬಿಟ್ರ, ಅಣ್ಣನೂ ಹೋಗ್ಯಾನ. ಇಂಥ ಮನೆ ಕಸ ಹುಡುಗಿ ಒರೆಸ್ಕೊಂಡು ಬಾಂಡೆ ತಿಕ್ಕಿ ಗ್ಯಾಸ್ ತಿಕ್ಕೊಂಡ ನೀರ್ ಕಾಸಿ ನನ್ ಜಳಕ ಆಗೇತ್ರಿ. ನಿನ್ನಿದು ರಾತ್ರಿ ಮಾಡಿದ್ರ ರೈಸ್ ಇತ್ತು, ಚಿತ್ರಾನ್ನ ಟೈಪ್ ಮಾಡಿದ್ನಿ, ಅದನ್ನ ಅವ್ರಿಗೆ ಉಣಿಸಿದ್ನಿ. ಅವ್ರಿಗೆ ಉಣಿಸಿ ಅವ್ರ ಒಟ್ಟಿಗೆ ಗಟ್ಟಿಗೈತಿ. ಇನ್ನೂ ಅವ್ರ ಜಳಕ್ ಇಲ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಹೆಂಗ್ ಕಾಣಿಸ್ತಾನ ಮುಸುಡಿಗಳು. ತೋರ್ಸ್ರಿ ಓಂಕಾರ, ಹಾಯ್ ಮಾಡ್ರಿ. ಗೊಣ್ಣಿ ಬಿಣ್ಣಿ ನೋಡ್ಬಾರ್ದಿರು ಮುಸುಡಿ. ಇವ ಹಿಂಗಿದ ಅವತಾರದಾಗನೇ ಈ ಬತ್ತಿ ಹಚ್ಕೊಂಡಾನ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಹರ ಹರ ಶಂಭೋ. ನೋಡ್ರಿ ಎಷ್ಟು ಮಸ್ತ್ ಅಂದ್ರ ಮಸ್ತ್ ಆಗೈತಿ. ರಂಗೋಲಿ ಇಲ್ಲಿ ನೋಡ್ರಿ, ರಂಗೋಲಿ ಹಾಕ್ಬೇಕಂದ್ರ ಚಂದಾಗ ದೇವ್ರ ತಿಕ್ಕಿ ಮಸ್ತ್ ಪೂಜೆ ಮಾಡೀನಿ. ಪೂಜೆ ಹೆಂಗಾಗ್ಯದ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಹೂವ ಇಲ್ಲಿವೆ ನೋಡ್ರಿ, ನಮ್ಮ ಮನೆ ಎದುರುಗಡೆನ ಆಗಿರೋದು. ಲೋಬಾನ್ ಹಾಕ್ತಿದ್ದೆ ಮುಂಜಾನೆ, ಸಂಜೆ ಕಷ್ಟ ಉದಿನ ಕಡ್ಡಿ ಹಸ್ತಿತ್ತು. ಇಲ್ಲಿ ಒಳಗೆ ಒಲಿ ಹಚ್ಚಿಲ್ಲಲ್ರಿ, ಹಂಗಾಗಿ ನಂಗೆ ಇದು ಸಿಗ್ಲಿಲ್ಲ ಕಿಚ್ಚ. ಹಾಗಾಗಿ ಇದ್ರ ಮ್ಯಾಗ ಬಿಟ್ಟೆ ನೋಡ್ರಿ. ಮಾವರು ಕಾಯಿ ಸುಲಿ ಅಂದಾರಿ, ಒಂದು 10-12 ಕಾಯಿ ಸುಲಿಲ್ಲ ಅಂತ. ಬರ್ರಿ ಹೆಂಗ್ ಮಾಡ್ತದ ದೇख कैसा करते हो हम. ಉಚ್ಚಿ ಉಚ್ಚಿ ಕುಡಿ ಆತೈತದ. ಕೊಕ್ಕರೆ ನೋಡ್ರಿ, ಕೊಕ್ಕರೆ ಅಲ್ಲೆಲ್ಲ ದನಗಳು ಕಟ್ತಾರ. ಅವು ಉಚ್ಚಿ ಒಯ್ದು ಅಲ್ಲಿ ಸಣ್ಣ ಡೋಣಿಗತೆ ಇರುತ್ತೆ. ಆಮೇಲೆ ಅವು ಎಲ್ಲ ಸ್ಲೋ ಇರ್ತೈತಲ್ಲ, ಹರ್ಕೊಂಡು ಬಂದು ಆ ಡೋಣಿ ಒಳಗತ್ತೆ, ಈ ಸಣ್ಣ ಡೋಣಿ ಒಳಗೆ ಇರ್ತೈತಿ. ಆಮೇಲೆ ಚರ್ಗಿ ತೊಗೊಂಡು ತುಂಬಿ ಕೊಡ್ದಾಗ ಅದೆಲ್ಲ ತುಂಬಿ ಚೆಲ್ತಾರ. ಅವ್ನು ಕುಡಿ ಆತೈತಿ ನೋಡ್ರಿ ಕೊಕ್ಕರೆ ನೀರು ಮಾಡಿ. ಕೊಕ್ಕರಿ ಕುಟ್ 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 ಕುಟ್. ಈಗ ಒಳಗೆ ಹೋಗಿ ಶೆಡ್ನಾಗ ಹೋಗುತ್ತೆ. ಉಣ್ಣಿ ತಿನ್ನುತ್ತೋ ಏನೋ ಗೊತ್ತಿಲ್ಲ, ಎಮ್ಮಿ ಮೈಯಾಗ ಉಣ್ಣಿ ಇರ್ತಾವಲ್ರಿ, ಏನು ಗೊತ್ತಿಲ್ಲ. ಆದ್ರೆ ಒಟ್ಟು ಅವ್ರ ಕುಕ್ಕಿ 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 ಬಿಸಿಲು ನೋಡ್ರಿ ಪರ ಅಂತೈತಿ. ಬಟ್ಟೆ ತೊಗೊಳತ್ತೀನಿ. ಅತ್ತಿಯರು ಮುಂಜಾನೆನೂ ಹೋಗ್ಯಾರಿ, 11 ಗಂಟೆಗೆ ಹೋಗ್ಯಾರ ಇವತ್ತು ಬುತ್ತಿ ತೊಗೊಂಡು. ಬಾಳೆ ಗಿಡ ನೋಡ್ರಿ ಅಗಳಕ್ಕೆ ಮತ್ತೆ ಎಷ್ಟು ಚಿಕ್ದು. ಬರ್ರಿ ಬರ್ರಿ ಬರ್ರಿ, ಊಟ ಮಾಡತ್ರಿ ಬರ್ರಿ ನೀವು. ಓಂಕಾರ ಹಚ್ರಿ. ಪಿಕಾಕ್ ಓತದ ಒಳಗೆ ಬರ್ರಿ. ಹಾಯ್ ಫ್ರೆಂಡ್ಸ, ಬರ್ರಿ. ಈಗ ನಾನು ಮಧ್ಯಾಹ್ನ ಊಟ ಮಾಡೋಕೆ ರೆಡಿ ಮಾಡ್ಕೊಳಕತ್ತೀನಿ. ಎಲ್ಲರೂ ಹೊಲಕ್ಕೆ ಹೋಗ್ಯಾರ ಅಂತೇಳಿ ಆಗಲೇ ನಿಮಗೆ ಹೇಳಿದೆ ನೋಡ್ರಿ ನಾನು. ಈಗ ನೆಕ್ಸ್ಟ್ ಅವರಿಬ್ಬರದು ಊಟ ಆಯಿತು, ಮಲ್ಕೊಂಡರ್ರಿ. ಮೆದ್ದಾನ ಇಲ್ಲಿ ನೋಡ್ರಿ ಹಿಟ್ಟಿನ ಪಲ್ಯ ಮಾಡಿದ್ನಿ. ಅದ್ರ ಜೊತೆಗೆ ನಮ್ಮ ಅತ್ತೆಯರು ಹಸಿ ಕೊಬ್ಬರಿ ಚಟ್ನಿ ಹರಿದಾರ. ಒಣ ಖಾರ, ಬೆಳ್ಳುಳ್ಳಿ, ಉಳ್ಳಾಗಡ್ಡಿ ಇದನ್ನೆಲ್ಲನೂ ಹಾಕಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗೈತಿ. ಚೂರು ಚೂರು ಉಪ್ಪು ಜಾಸ್ತಿ ಆಗೈತಿ. ಒಂದು ಸಲ ಹಾಕಿದ್ದಲ್ಲಿ 2 ಸಲ ನೆನಪಾಗಲ್ಲದ ಉಪ್ಪು ಹಾಕಿಬಿಟ್ನಿ ಅಂತೇಳಿ ಅತ್ತೆಯರು ಹೇಳಿದ್ರು ನೋಡ್ರಿ. ಎಂಥ ಟೇಸ್ಟು ಆಗೈತೆ ಅಂದ್ರೆ ಉಪ್ಪು ಜಾಸ್ತಿ ಆಗೈತಿ. ಹೌದ್ರಿ, ಆದ್ರೆ ನಾನು ಮಾಡಿರೋಂಥ ಹಿಟ್ಟಿನ ಪಲ್ಯ, ಈ ಚಟ್ನಿ ಸ್ವಲ್ಪ ಅದ್ರಾಗ ನಮ್ಮ ಅತ್ತೆಯರು ಕಲ್ಲುಪ್ಪು ಹಾಕಿ ಚಟ್ನಿ ಹರಿದಾರ. ಫಸ್ಟಿಗೆ ಒಂದು ಸಲ ಹಾಕಿ ಅರ್ಧ ಸಣ್ಣ ಆಗೋ ಟೈಮ್ದಾಗ ನೆಕ್ಸ್ಟ್ ಹಿಂದಗಡೆ ಹಾಕ್ಯಾರಲ್ಲ, ಅದು ಸಣ್ಣನೂ ಕೂಡ ಜಾಸ್ತಿ ಆಗಿಲ್ಲ. ಕಲ್ಲುಪ್ಪು ತಿನ್ನೋ ಮುಂದಾಗ ಕಟಕ್ಕನ್ನು ತಲ್ರಿ, ಅದು ಒಂಥರ ಮಜಾನ ಬೇರೆ. ಅತ್ತೆಯರು ಯಾವಾಗೂ ಕಲ್ಲುಪ್ಪೆ ಜಾಸ್ತಿ ಬಳಸೋದು. ಬಜ್ಜಿ ಮಾಡೋವು ಕೂಡ ಹಾಗೆ, ಅದು ಕರ್ಗಿರೋದಿಲ್ಲ. ಬಜ್ಜಿ ಮಾಡೋ ಮುಂದಾಗೂ ಒಂದೊಂದು ತಲ್ಲಿ ಎಲ್ಲಾರ ಕಟಕ್ಕಂದ್ರೆ ಆಹಾ ಅದೊಂಥರ ಏನೋ ಮಜಾ ರೀ ತಿನ್ನಾಕ. ಈಗ ಮಾಡಿರೋ ಹಿಟ್ಟಿನ ಪಲ್ಯ ಈ ಥರ ಚಟ್ನಿ, ಜೋಳದ ರೊಟ್ಟಿ ತಿಂದ್ಬಿಟ್ರೆ ಉಪ್ಪಾಗಿ ಜಾಸ್ತಿ ಆಗೈತಿ. ಕೊಬ್ಬರಿ ಅದ್ರ ಜೊತೆಗೆ ಹಿಟ್ಟಿನ ಪಲ್ಯ ವಾವ್ ಟೇಸ್ಟ್. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡ್ಕೋರಿ ಫ್ರೆಂಡ್ಸ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಮಸ್ತ್ ಆಗೈತಿ. ಇದಕ್ಕೆ ಅವ್ರು ಹಾಕಿರೋದು ಒಣ ಖಾರದ ಪುಡಿ ರೀ, ಕರಿಬೇವು, ಬೆಳ್ಳುಳ್ಳಿ, ಜೀರಿಗೆ, 1 ಹುಳಿ ಮೆಕ್ಕೆಕಾಯಿ, ಇಷ್ಟು ಎಲ್ಲ ಹಾಕಿ ಚಟ್ನಿ ಹರಿದಾರ. ಕರೆನ ಹೇಳಾಕತ್ತೀನಿ ರೀ, ಅವ್ರಿಗೆ ಅನಿಸಿತ್ತು ಚಟ್ನಿ ಉಪ್ಪಾಗೈತಿ ವೇಸ್ಟ್ ಆಗುತ್ತಾ ಅಂಥೇಳಿ. ನನಗೆ ಓಂಕಾರರಿಗೆ ಊಟ ಮಾಡ್ಸೋಕೆ ರೊಟ್ಟಿ ಹರಿದು ಹಾಕೊಳಕತ್ತಿದ್ದೆ ನೋಡ್ರಿ. ಅವಾಗ ಯಾಕೋ ಅಂತ ತಿನ್ಬೇಕು ಅನ್ನಿಸ್ತು. ಇದನ್ನು ಇದರ ಕಾಂಬಿನೇಷನ್ ಮಾಡ್ಕೊತೀನಿ. ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಅನ್ನಿಸ್ತು. ನೀವು ಕೂಡ ಉಪ್ಪು ಒಂಚೂರು ಕಡಿಮೆ ಹಾಕೋರಿ. ಆದ್ರೆ ಈ ಥರ ಟೇಸ್ಟ್ ಮಾಡ್ಕೊಂಡು ಊಟ ಮಾಡಿರಿ, ಮಸ್ತ್ ಅಂದ್ರೆ ಮಸ್ತ್ ಅನ್ಸುತ್ತೆ. ಕೆಲಸ 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 ಅವರೊಳಗೂ ಕೂಡ ಇಷ್ಟು ಕೆಲಸ ನನಗೆ ಆಗಂಗಿಲ್ಲ. ಏನಾರ ಇದ್ದಾಗ ಅಷ್ಟೇ ಆಗ್ತೈತೆ. ಇಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಕೆಲಸ ನೋಡ್ರಿ. ಅತ್ತೆಯರು ಹೋದ್ಮೇಲೆ ಬಟ್ಟೆ ಎಲ್ಲ ತೊಳೆದಾಕಿ ಇನ್ನೊಂದ್ಸಲ ನೀಟಾಗಿ ಕಸ ಹುಡ್ಕೊಂಡು
ಅವ್ರಿಗೆ ಊಟ ಮಾಡಿಸಿ ಆದ್ರೆ ನಾಷ್ಟ ಮಾಡಿರೋದು ಚಹಾ ಮಾಡಿರೋದು ಬಾಂಡೆನ ಮಾತ್ರ ತಿಕ್ಕೊಳ್ಳೋದಾಗಲಿಲ್ಲ. ಹೆಂಗಿದ್ರು ಹಿಂದಗಡೆ ತಿಕ್ಕೊಂಡ್ರೆ ಆಯ್ತು. ಸಂಜೆ ಟೈಮ್ದಾಗ ಇದ್ದು ಒಂದೆರಡು ಆದರೂ ತಿಕ್ಕಲೇಬೇಕು ನೋಡ್ರಿ. ಊಟ ಮಾಡೋಣ ಇದ್ದು ಒಂದಿಷ್ಟು ತಿಕ್ಕಿದ್ರೆ ಆಯ್ತು ಅಂದ್ಕೊಂಡು ಬಾಂಡೆ ಬಿಟ್ಟಿನಿ. ಬಾಂಡೆ ತಿಕ್ಕಿ ಒಂದಿಷ್ಟು ಶೇಂಗಾದದವ್ರಿ, ಶೇಂಗಾ ಹೊಡಿಬೇಕು. ಶೇಂಗಾನ ಹೊಡಿತಾ ಇಲ್ಲಿ ನೋಡ್ರಿ ಶೇಂಗಾ ಚಟ್ನಿ ಖಾಲಿ ಆಗೈತಿ. ನಮ್ಮ ಮನ್ಯಾಗ ಚಟ್ನಿ ಅಂತ ಕಂಪಲ್ಸರಿ ಬೇಕೇ ಬೇಕು. ಚಟ್ನಿ ಮಾಡಿದ್ರಾಯ್ತು ಅಂತೇಳಿ ಅಂದ್ಕೊಂಡೀನಿ. ನೋಡೋಣಂತ ಏನಾಗುತ್ತಾ ಅಂಥೇಳಿ. ಸದ್ಯಕ್ಕೆ ಊಟನಂತೂ ಮಾಡ್ತೀನಿ ಬರ್ರಿ. ಸೂಪರ್ ಕಾಂಬಿನೇಷನ್. ನಿಜ ಹೇಳತ್ತೀನಿ ರೀ ಫ್ರೆಂಡ್ಸ, ನೀವು ಒಂದ್ಸಲ ಇದನ್ನು ಟ್ರೈ ಮಾಡ್ಕೋರಿ. ನೋಡ್ರಿ ಇಲ್ಲಿ ಸಾಲಿ ಐತಲ್ಲ, ಈ ಸಾಲಿ ಹುಡುಗರು ಇದಕ್ಕೆ ನಾಯಿ ಕುನಿ ಅದಾವೆ, 2 ಅದಾವೆ, ಇನ್ನೊಂದು ಎಲ್ಲಿ ಗೊತ್ತಿಲ್ಲ. ಅದಕ್ಕೆ ಎಷ್ಟು ಚಂದ ಮನೆ ಮಾಡ್ಯಾರ ನೋಡ್ರಿ. ಮನೆ ಮಾಡಿ ಎಲ್ಲ ಮುಕ್ಕೋಸ್ತಾರೆ. ಕಡಿಸ್ಕೋಬಾರ್ದು, ಮುಟ್ಟನು ಬಾರ್ದು ಅದನ್ನು ಬಿಡು. ಅದು ಮುಕ್ಕೊಂಡೈತೆ ಬಿಡಿ. ಎಂತ ಚಂದ ಮನೆ ಮಾಡ್ಯಾರ ನೋಡಲ್ಲ ಅವ್ರು. ನೋಡ್ದೆ ಹೆಂಗೆ ಒದ್ದಾಡತ್ ನೋಡಿ. ಈ ಕಡೆ ಬಾ ನೀನು ಒದ್ದಾಡ್ತು ಬಾ. ನೆಳ್ಳಿಗೆ ಮುಕ್ಕೊಳತ್ತದು. ಹೆಂಗ ಆಟ ಆಡುತ್ತದು ಚಂದಾಗ. ಬಾ ನೀನು ಮಕ್ಕ ತಕೊಂಬರಕೈತಿ. ಬಾ ನೋಡಿ ಎಲ್ಲರೂ ಮಕ್ಕ ತಕೊಂಡು ಬತ್ತಿ ಹಚ್ಕೊಂಬಂದಾರಿಲ್ಲ ಅವ್ರು. ಓಯ್ ನಡಿ ನೋಡ್ರಿ. ಈಗ ಮುದ್ದೆ ಬಳಕೆ ಹೋಗಿ ನಮ್ಮ ಮಾವಾರು ಮನೆ ಕಿರಾಣಿ ಸಂತಿ ತೊಗೊಂಬಂದಾರ. ಅವಲಕ್ಕಿದೆ ಅಲ್ವತ್ತು ಅಲ್ಲೇ ಯಾರು ತಿಟ್ಟ ಮಲ್ಲ ಸಾಬನ್ಕಾಯಿ ಬಿಡು. ಅವಲಕ್ಕಿದಿಲ್ಲೇ ತಿಟ್ಟ ನೋಡ್ರಿ ನಮ್ಮ ಸಿರಿ. ಎಣ್ಣೆ ಅದೆಲ್ಲ 1 ಕಿಲೋ. ನಾ ಬಂದಿಂದ 5 ಕಿಲೋ ಎಣ್ಣೆ ಉಪಯೋಗ ಆಗೈತ್ರಿ 15 ದಿನದಾಗ. 1 ಕಿಲೋ ತಂದ್ರೆ ಪೂರಾಟ್ ಬೆಳಂಗಿಲ್ರಿ. 5 kg ಇಷ್ಟು ಮನೆದು ರೇಷನ್ ತೊಗೊಂಬಂದಾರಿ. ಇಲ್ಲಿ ನೋಡ್ರಿ 5 kg ರವೆ ಮತ್ತು 5 kg ಅವಲಕ್ಕಿ ರೀ, 2 kg ಸಕ್ರೆ, 1 kg ಪುಟಾಣಿ 1 ಕಿಲೋ ಅನ್ರಿ. ಪುಟಾಣಿ 1 kg ರೀ, 2 kg ಚಲೋ ಅಕ್ಕಿ, 5 kg ಬೆಲ್ಲ. ಹಾಂ ಈಗ ಕಾಣತೈತಿ ನೋಡ್ರಿ. ಮತ್ತು ಹುಡುಗರಿಗೆ ತಿನ್ನಕ ಪಾವು, ಕಾಫಿ ಪುಡಿ ಮಾಡಕ್ಕೆ ಬ್ರೂ ಪಾಕಿಟ್ ರೀ, ಒಂದಿಷ್ಟು ಕಾಯಿಪಲ್ಯ ತೊಗೊಂಬಂದಾರ. ಇದು ಕರಡಾಣಿ ಶಿವು, ಮಸಾಲೆ ಹಚ್ಚ, ಇಷ್ಟು ಮನೆಗೆ ಹಚ್ಚ ಸಾಬೂನು, ಒಂದು ಚುರುಮರಿ ಚೀಲ ಎಲ್ಲೈತಿ. ಅಲ್ಲ ಮೃಗನಾಗ ಕೈ ಬಿಡು. ಅಲ್ಲ ಮುದ್ದೆ ಬತ್ತಾನ ಹೋಗ್ಯಾರ. ಏನಾರ ಕಬ್ಬಿನಲ್ಲ ಏನಾರ ಕುಡಿದು ಬಂದಿರಿ ನೀವು. ಅಲ್ತನ ಹೋಗಿರಿ. ಬಿಸಿಲೈತಿ ಹೆಂಗಿದ್ರು ಅಂಥದ್ದು ಏನಾರ ಒಂದು ಕುಡಿದು ಬಂದ್ಬಿಡ್ಬೋದು. ಎಳ್ನೀರಂತೂ ಮನ್ಯಾಗ ಇರ್ತಾವು. ಹೆಂಗೆ ಕಾಣುತ್ತೆ ನೋಡ್ರಿ ನಮ್ಮ ಮನೆ. ಬಾಕ್ಲೆ ಯಾರು ತೆಗೆದ್ರಿ ಮಲ್ಲ? ಸರಿ ಎತ್ತಿಡಮ್ಮ. ಮನ್ಯಾಗ ತುಪ್ಪ ಐತ್ರಿ, ಅದಕ್ಕೆ ಇದನ್ನು ತೊಗೊಂಬಂದಿದ್ವಿ. ಗಜ್ರಿ ತೊಗೊಂಬಂದಾರ ನೋಡ್ರಿ. ಇಷ್ಟರ ಬೆಳಕು ಬಿಡ್ತಿರ್ಬೇಕಂತ ನಾನು ಇಲ್ಲ ನೋಡ್ರಿ. ಮೆಣಸಿನ್ಕಾಯಿ, ಬದನೆಕಾಯಿ, ಗಜ್ಜರಿ ಇಷ್ಟೆಲ್ಲ ಆಗೈತೆ ನೋಡ್ರಿ. ಹಾಯ್ ಫ್ರೆಂಡ್ಸ, ಬರ್ರಿ. ಮಾವರು ಹೊಲಕ್ಕೆ ಹೋದ್ಮೇಲೆ ಈಗ ನಾನು ಲಾಗ ಸ್ಟಾರ್ಟ್ ಮಾಡಾಕತ್ತೀನಿ. ತೆಗಿಯೋಗ್ಬಾಕ್ಲತ್ತೀನಿ. ಈಗ ನಾನು ಲಾಗ ಸ್ಟಾರ್ಟ್ ಮಾಡತ್ತೀನಿ. ಟಿವಿ ಇಷ್ಟು ದಿನ ಚಲೋ ಇದ್ದಿಲ್ರಿ, ನಿನ್ನೆ ಚಲೋ ಮಾಡ್ಸ್ಯಾರ ಅಣ್ಣ. ಅವ್ರ ಹೊಲಕ್ಕೆ ಹೋದ್ರು. ಇವರಿಬ್ಬರನ್ನು ಮಲಗಿಸಿದಾರಿ. ಮಲಗಿಸ್ಕೇಸಿ ಎದ್ದ ತಕ್ಷಣ ಮೊದಲೇ ಎಲ್ಲ ಕೆಲಸ ಆಗೋಣ ಕಸ ಹುಡುಗಿರ್ತೀನಿ. ಆದರೂ ಕೂಡ ಮತ್ತೊಂದಿಷ್ಟು ಮಲ್ಲ ಇವರು 3 ಜನ ಇದ್ರಲ್ಲ, ಹಾಗಾಗಿ ಹೊಲಸಾಗಿತ್ತು ಅಂತೇಳಿ ಮತ್ತು ಒಂದು ಸಲ ಕಸ ಹುಡುಗಿ ಸ್ವಚ್ಛಗ ಮನೆ ಒರೆಸಿದೆ ರೀ. ಇಷ್ಟೊತ್ತಿಂದನ ಮನೆ ಒರೆಸಿದ್ದೇವೆ. ಎಲ್ಲ ಸೋಕೇಸ ಅವೆಲ್ಲ ಏನದಾವ ನೋಡ್ರಿ, ಅಷ್ಟನ್ನು ಕ್ಲೀನಾಗಿ ಅರ್ಬಿ ತೊಗೊಂಡು ಒರೆಸ್ಕೊಂಡು ಸಾಮಾನು ಎತ್ತಿಟ್ಟು ಅದೆಲ್ಲ ಮುಗಿಸಿ ನೆಕ್ಸ್ಟ್ ಏನೇನು ಇಲ್ಲ ಅವೆಲ್ಲ ಒರೆಸ್ಕೊಂಡು ಆಮೇಲೆ ಅಷ್ಟು ರೂಮ್ಗಳು ಒರೆಸ್ಕೊಂಡೆ ರೀ. ದೇವ್ರ ಕೊಲಿ ಒಂದೇ ಬಿಟ್ಟಿನಿ ರೀ. ಅಡ್ಗೆ ಮನೆ ಸಮೇತನೂ ಕ್ಲೀನಾಗಿ ಒರೆಸಿ ನಾನು ಈ ಸದ್ದ. ಯಾಕಂದ್ರೆ ನಾಳೆಗೆ ನಮ್ಮ ಮನೆ ದೇವ್ರ ಗಾಲ್ಗೇರಿ ಲಿಂಗದಿಂದ
ಲಿಂಗೈನು ಅಂತಾರ ಲಿಂಗೈನು ಅಂತಾರ. ಆ ದೇವ್ರದ್ದು ಜಾತ್ರೆ ಐತ್ರಿ, ನಮ್ಮ ಮನೆ ದೇವ್ರ ಜಾತ್ರೆ ಐತಿ. ಅತ್ತೆಯರು ಹೋಗ್ತಾರ, ನಾನು ಕೂಡ ಊರಿಗೆ ಹೋಗ್ತೀನಿ. ಎಲ್ಲಿ ಅಂತೇಳಿ ನಾಳೆ ಹೋದ್ಮೇಲೆ ನೀವು ನೋಡಾಕತ್ರಿ. ಎಲ್ಲ ಪೂರ್ತಿ ಫ್ಯಾಮಿಲಿ ಕೊಡ್ತೀರಿ. ನೀವು ಯಾರ್ಯಾರನ್ನೆಲ್ಲ ಕೇಳ್ತೀರಿ. ರತ್ನ ಸಿಸ್ಟರ, ಖುಷಿ, ಸಿಂಧು, ಚೋಟಿ, ಸುಜಾತಕ್ಕ, ಬಾಗು ಗೊತ್ತಿಲ್ಲ, ಸೃಷ್ಟಿ ಗೊತ್ತಿಲ್ಲ, ಮಮ್ಮಿ ಎಲ್ಲರೂ ಸೇರ್ತೀವಿ. ನಮ್ಮ ಚಿಕ್ಕಮ್ಮ, ಸುನೀತಕ್ಕ, ಸಾಹಿತ್ಯ, ಒಟ್ಟ ಎಲ್ಲರೂ ಸೇರ್ತೀವಿ. ಎಲ್ಲಿ ಸೇರ್ತೀವಿ ಅಂತೇಳಿ ಒಂದು ಪ್ಲೇಸ್ ಒಳಗೆ ಅಲ್ಲಿ ಹೋಗಿಂದ ಹೇಳ್ತೀನಂತ. ಹೊಸ ಲಾಗ್ ಬರುತ್ತೆ, ಖುಷಿಯಾಗ್ರಿ. ಎಲ್ಲ ಫ್ಯಾಮಿಲಿ ಜೊತೆಗೆ ಆದಷ್ಟು ಎಂಜಾಯ್ ಮಾಡ್ಕೊಂಡು ವಿಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ. ಇನ್ನೊಂದು ಏನಪ್ಪ ಅಂತಂದ್ರೆ, ನಮ್ದು ಮೊಬೈಲು ಚಾರ್ಜ್ ಆಗೋದೂ ಲೇಟ್ ಆಗತ್ತೈತ್ರಿ. ಇನ್ನೊಂದೇನಂದ್ರೆ ನಿಂದ್ರಾವಲ್ದು. ಒಂದು 2 ನಿಮಿಷ ಫೋನ್ ಹಿಡಿದ್ನಿ ಅಂದ್ರೆ ಒಂದು 20% ಚಾರ್ಜ್ ಕಲಾಸ ಆಗಕತ್ಬಿಟ್ಟೈತಿ. ಅದು ಒಂದು ತೊಂದರೆ ರೀ ಸದ್ಯ. ಯಾಕಂದ್ರೆ ಅಷ್ಟು ಜಲ್ದಿ ಚಾರ್ಜ್ ಕಲಾಸ ಆಯ್ತಂದ್ರೆ ನನಗೆ ವಿಡಿಯೋ ಮಾಡ್ಕೊಳಕ್ಕೆ ಆಗಂಗಿಲ್ಲ. ಪ್ರತಿ ಸಲನೂ ಒಂದು 5 ನಿಮಿಷ ವಿಡಿಯೋ ಮಾಡೋಣ, ಚಾರ್ಜ್ ಹಿಡಿದು ಇದು ಮಾಡೋದು ಅದನ್ನು ಆಗಂಗಿಲ್ಲ. ನೋಡ್ಬೇಕ್ರಿ ಏನೇನಾಗುತ್ತೆ ಅಂತೇಳಿ. ಬರ್ರಿ ನಾನು ಏನು ಕೆಲಸ ಮಾಡೀನಿ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ನೋಡ್ರಿ ನಮ್ಮ ಗುಂಡಣ್ಣಗಳು ಏನು ಮಾಡತ್ತಾರ ಅಂತೇಳಿ. ನೋಡ್ರಿ ಹೆಂಗೆ ಎಷ್ಟು ಮಸ್ತ್ ಮಾಡೀನಿ. ನಮ್ಮ ರೂಮು ಕೂಡ ಒರೆಸೀನಿ ರೀ, ಅಣ್ಣಾರ ರೂಮ್ ಕೂಡ ಒರೆಸೀನಿ. ಈ ಕಡೆ ನೆಕ್ಸ್ಟ್ ಬಂದ್ರೆ ಹಾಲ್ ರೂಮ್ ನೋಡ್ರಿ ಎಕ್ದಮ್ ಚಕ್ ಐತೆ. ನಾ ಹೆಂಗೆ ಮಾಡಿದ್ನಿ ಅಂದ್ರೆ ರೀ, ಇದು ಅತ್ತೆಯರು ಬರೀ ಹಿಂಗೆ ಒರೆಸ್ತಿದ್ರಲ್ಲ, ಅದು ಅವ್ರ ಎಣ್ಣೆನೇ ಆಗ್ತಿದ್ದಿಲ್ಲ. ನಾ ಇವತ್ತೇನು ಮಾಡಿದ್ನಪ್ಪ ಅಂದ್ರೆ, ಹೆಂಗಿದ್ರು ಮಕ್ಕೊಂಡಿದ್ರು ನಂಗೆ ನಿವಾಂತ ಆಗಿತ್ತು ಕೆಲಸ. ಹಾಗಾಗಿ ಫಸ್ಟ್ ಅದು ಲಿಕ್ವಿಡ್ ಹಾಕಿಸಿ ಎಲ್ಲ ಕಡೆ ನೀರು ಹೊಡೆದು ಫ್ಯಾನ್ ಹಚ್ಚಿದೆ. ಅದೆಲ್ಲ ಸ್ಮೆಲ್ ಹಿಡ್ಕೋತ್ರಿ. ಹಿಡ್ಕೊಂಡಾದ್ಮೇಲೆ ಅರ್ಬಿ ತೊಗೊಂಡು ಒಂದೇ ಸಲನೇ ಮೊದಲ ಒರೆಸ್ಬಿಟ್ಟೆ, ಒಂದೇ ಅರ್ಬಿ ತೋರಿಸಿ. ಅದಾದಮೇಲೆ ಬಕೆಟ್ನಾಗ ಅರ್ಬಿ ತೊಗೊಂಡು ಒಂದು ಬಂಡಿ ವರ್ಷನೇ ಹಿಂಡುದು, ಒಂದು ಬಂಡಿ ವರ್ಷನೇ ಹಿಂಡುದು ಮಾಡಿದ್ನಿ. ಹಾಗಾಗಿ ಮಸ್ತ್ ಕ್ಲೀನ್ ಆಗೈತ್ರಿ. ಹೊರಗಡೆ ತೋರಿಸ್ತೀನಿ ಬರ್ರಿ ನಿಮಗೆ. ಇಲ್ಲಿ ನೋಡ್ರಿ, ಇಲ್ಲಿ ಕೂಡ ನೀರು ಬಿಟ್ಕೇಸಿ ಕಸ್ಬಾರಿಗ್ಲೆ ದಬ್ಬಿ ಅರ್ಬಿ ತೊಗೊಂಡು ಒರೆಸೀನಿ. ಎಷ್ಟು ಮಸ್ತ್ ಆಗೈತೆ ನೋಡ್ರಿ, ಚಕ ಅನ್ನಂಗೆ ಆಗೈತಿ. ಓಂಕಾರ ಏನು ಹಿಡ್ಯಾಕೆ ಹೋಗ್ಯವಪ್ಪ ಫ್ರೆಂಡ್ಸ್. ಇಲ್ಲಿ ನೋಡ್ರಿ ನಮ್ಮ ಮನೆ ಗೇಟ ಯಾವ ಥರ ಐತೆ ಅಂತೇಳಿ. ಇಲ್ಲಿಂದ ಹಿಂಗೆ ಹತ್ತೋದು, ಇಲ್ಲಿಂದ ಹಿಂಗೆ ಹತ್ತದ್ರಿ. ಆಮೇಲೆ ಈ ಗೇಟಿಗೆ ಹತ್ತದ್ರಿ. ನೆಕ್ಸ್ಟ್ ಈ ಗೇಟಿಗೆ ಹತ್ತದ್ರಿ. ಈ ಗೇಟಿಗೆ ಹತ್ತಿ ಬರೀ ತೋರಿಸ್ತೀನಿ ಇವ್ರ ಆಟ. ಓಂಕಾರನೊಳಕರಿ ಓಂಕಾರ ಭಾವ ಬರ್ತವ ಮೈಮ್ಯಾಗ. ಆಮೇಲೆ ಹಿಂದಿನ ಗೇಟಿಗೆ ರೀ ನಮ್ಮ ಓಂ ಬರಂಗಿಲ್ಲ ರೀ. ನಮ್ಮ ಓಂ ಬರ ಇವ್ರ ಮ್ಯಾಗ ಹತ್ತಿ ನಿಂದಿರ್ತಾನ. ನಮ್ಮ ಶ್ರೀ ಹಂಗಲ್ರಿ. ನೋಡ್ರಿ ಇಲ್ಲ, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ನು ಅಂದ್ರೆ ಇಲ್ಲಿಂದ ಹಿಂಗೆ ಬಂದು ಹಿಂಗೆ ಪೂರ್ತಿಯಾಗಿ ಇಲ್ಲೆಲ್ಲ ಹತ್ತಿ ಬರ್ತಾರೆ ನೋಡ್ರಿ. ಹೆಂಗೆ ಕಾಣಿಸುತ್ತಂತೆ ನೋಡ್ರಿ. ಕಾಣಿಸುತ್ತಾ ರೀ? ಹಿಂಗೆ ಬಂದು ಶ್ರೀ ಒಟ್ಟ ಸುತ್ತರಿದ್ರಿ. ನಮ್ಮ ಓಂಕಾರ ಬರೀ ಇಲ್ಲ ಅಷ್ಟೇ ಅಡ್ಡಾಡ್ತಾನೆ. ಇಲ್ಲಿ ಕಾಣಿಸುತ್ತೆ ನೋಡ್ರಿ, ಈ ಕಂಪೌಂಡಿನೊಳಗೂ ಇದ್ರ ಮ್ಯಾಗ ಹೋಗಿ ಮತ್ತು ಆ ಗೇಟಿಗೆ ಮತ್ತು ಅಲ್ಲಿಂದ ಮತ್ತು ಹಿಂಗೆ ಬರೋದು ನೋಡ್ರಿ. ಈ ಥರ ಅವ್ರ ಆಟ ರೀ. ಈ ಗೇಟನ್ನು ಇಷ್ಟ ಬಂದ್ ಮಾಡಿಬಿಡೋಣಂತ. ಆಮೇಲೆ ಇಲ್ಲಿ ಒಳಗಡೆ ಹೋಗೋಣ ಬರ್ರಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ಮಾವಾರ ಮುದ್ದೆ ಬಳಕೆ ಹೋಗಿ ತೊಗೊಂಬಂದಾರ ನೋಡ್ರಿ ಬ್ರೆಡ್. ಈ ಸದ್ದ ನಾನು ಚಹಾ ಮಾಡಿ ಇಬ್ಬರಿಗೂ ಒಂದೊಂದು ಬ್ರೆಡ್ ತಿನ್ಸಿದ್ನಿ ಅಂದ್ರೆ ಅವ್ರದ್ದು ಒಟ್ಟಿಗೆ ಗಟ್ಟಿ ಆಗ್ತೈತಿ. ಚಹಾ ಲೇಟ್ ಮಾಡ್ಬೋದಿತ್ತು, ಅತ್ತಿಯರು ಬಂದಿಂದ ಯಾವ್ದಾರ ನಾನು ಕುಡಿತೀನಿ ರೀ. ಅವ್ರಿಗೂ ಒಂದೊಂದು ಬ್ರೆಡ್ ತಿನ್ನಿಸ್ಬಿಡ್ತೀನಿ. ಮಲ್ಕೊಂಡಿದ್ದಾರ, ಅವ್ರಿಗೂ ಕೂಡ ಹೊಟ್ಟೆ ಹೋಗಿರ್ತೈತಿ. ಎಪ್ಪಲ್ ಅವೆಲ್ಲ ಕಲಸ ಆಗ್ಯಾವ. ಈಗ ಜ್ಯೂಸ್ ಮಾಡಕ್ಕೆ ಚಹಾ ಮಾಡಿ ಆಮೇಲೆ ಸಿಗೋಣಂತ. ಬಾಯ್. ಈ ಕಟ್ಟು ಕಾಲು ನೀಟಾಗಿಡು. 1 2 3. ಏನು ತೊಗೊಂಬಂದಿಯಪ್ಪ ನೀನು? ಯಾ ಹಣ್ಣ್ರಿ ಹೇಳು, ತೋರ್ಸವ್ರಿ. ಮಾತಾಡ. ಹಣ್ಣು ತೊಗೊಂಬಂದಿ ನೋಡ್ರಿ. ಏನು ಒಡಿ ನೋಡೋಣ ಫ್ರೆಂಡ್ಸ್. ಇವು ಯಾಕಾಯಿ ಅಂತೇಳಿ ನಿಮ್ಗೆ ಗೊತ್ತಿರಬೇಕು. ಬೋಳೆಕಾಯಿ ಅಂತೇಳಿ ನಾವು ಅಂತೀವಿ. ನಿಮ್ಮ ಕಡೆ ಏನಂತ ಕರಿತೀರಿ ಕಮೆಂಟ್ ಮಾಡಿ ಹೇಳ್ರಿ. ಒಡಿ ಶ್ರೀ ಒಂದರ ಒಡಿ ಮೊದಲು. ಇದನ್ನು ಒಡೆದು ಬೆಲ್ಲ ಹಾಕಿ ಒಂಚೂರೇ ಉಪ್ಪು ಹಾಕಿ ಕಲಸಿದ್ರೆ ಮಸ್ತ್ ಅಂದ್ರೆ ಮಸ್ತ್ ರೀ. ಒಡಿ ಖರೆ ಆದ್ರೆ ಭಾಳ ದಿನ ಆತ್ರಿ ತೊಗೊಂಬಂದು.
ಕಾಯಿ ಕೈಯಾಗ ಹಗುರಾಗ್ಯಾವು ಎಲ್ಲ ಒಣಗ್ಯಾವ ಅನ್ಸುತ್ತೆ ಒಳಗಿನ ಅಷ್ಟು ಚಲೋ ಇಲ್ಲ ಅನ್ಸುತ್ತೆ ತಮ್ಮೆಲ್ಲ ಹೊಡಿತೀನಿ ಇದು ಆಗೈತಿ ಇದು ಒಳಗೆ ಬೆಂಡ್ ಹೊಡ್ದಂಗೆ ಆಗೈತಿ ಭಾಳ ದಿನ ಆತಲ್ಲ ತಂದು ಬರುತ್ತೇನು ಕಲಿಸಿದ್ರಪ್ಪ ತಿಂದು ನೋಡ್ಸಿರಿ ಹೆಂಗಿರ್ತದ ಇದು ಏನಾಗಿಲ್ರಿ ದೊಡ್ಡ ಕಾಯಿ ನೋಡ್ರಿ ಇದ್ರ ವಾಸನೆ ಇರುತ್ತೆ ಫ್ರೆಂಡ್ಸಾ ಸಖತ್ ನೋಡ್ರಿ ಇದು ಹೋಗೈತ್ರಿ ಇದು ಅಂತ ಅಪ್ಪುಟ್ಟ ಹೋಗ್ಯದ ದಿನ ಅದು ಒಂದು ನೀರಾಗಿ ಕಲಸಿದ್ರೆ ಬರುತ್ತೆ ರೀ ಶ್ರೀಕಾಯಿ ತಂಬ ಹೊಡ್ತೀನಿ ನೀವು ಹೊಡ್ಯಾಕಿಲ್ಲನ ನಿನ್ನ ಕಡೆ ಶಕ್ತಿ ಇಲ್ಲನ ಹಾಂ ನಾ ಸಣ್ಣವರಿದ್ದಾಗ ಇದನ್ನು ಕಲಿಸಿ ವಾವ್ ತೋರಿಸ್ರಿ ಕೈ ಹಿಡ್ಕೊಂಡಿಬ್ರು ದಿಕಾ ತೋರಿಸ್ರಿ ಬಿಟ್ಟು ತೋರಿಸ್ರಿ ಶ್ರೀ ಇಲ್ಲಿ ನೋಡ್ರಿ ಅನ್ನ ನಮ್ಮ ಕೈಯಾಗ ಏನಾಯ್ತು ನೋಡ್ರಿ ಇಲ್ಲಿ ಈ ಥರ ಒಡೆದು ನಮ್ಮ ಅವ್ವಾರ ಕಲಿಸ್ಕೇಸಿ ಒಳ್ಳೆ ಅದ ಇದ್ರೊಳಗೆ ಚಿಪ್ನ್ಯಾಗ ಹಾಕಿ ಕೊಟ್ರೆ ಎಷ್ಟೋ ತಿಂತಾನ ತಿನ್ನೋರಿ ನಾವು ಮತ್ತು ನಮ್ಮ ಊರಿಗೆ ಬರ್ರಿ ನಮ್ಮ ಹೊಲ್ದಾಗ ಏನೇನು ಅದಾವ ಹೇಳು ಹೇಳು ನೀ ಹೇಳು ಏನೇನು ಅದಾವ ಮತ್ತು ನೋಡ್ರಿ ನನ್ನ ಬಂಗಾರ ನಾ ಬರೀ ನಮ್ಮ ಹೊಲ್ದಾಗ ಏನೇನು ಅದಾವ ಹೇಳಂದ್ರೆ ಕಬ್ಬು ಅದ ನೋಡ್ರಿ ತೊಗೊಂಡವ್ರಿ ಅಂತ ಹೇಳ್ತಾನೆ ನೋಡ್ರಿ ಮತ್ತೇನದ ಹೊಲ್ದಾಗ ಏನದ ಮತ್ತು ಇಲ್ಲ ನೋಡು ಚಂದಾಗ ಮಾತಾಡಿ ಏನದಾವ ಮತ್ತು ಕಬ್ಬು ಮತ್ತು ಮತ್ತೇನದಾವ ಇದ್ರಾಗ ವೆರಿ ಗುಡ್ ಮತ್ತು ಕಾಯಿ ಎಳ್ನೀರು ನಿಂಬಿಕಾಯಿ ನುಗ್ಗಿಕಾಯಿ ಚಿಕ್ಕು ಹಣ್ಣು ಬಾಳೆಹಣ್ಣು ಇವೆಲ್ಲ ಅದಾವ ಬರ್ರಿ ಎಲ್ಲವನ್ನು ತಗೊಂಡೋರಿ मेरी फोटो की ಎಲ್ಲಿಗೆ ಹೋಗಮ್ಮ ಹೋಮ ಹಂಗೆ ಹಾಳು ಮಾಡಬಾರ್ದು ಕಲ್ಸೋದು ವೇಸ್ಟ್ ಆಯ್ತು ನೋಡ್ರಿಪ್ಪ ಇವೆಲ್ಲ ಆವಾಗ ಅಣ್ಣ ತೊಗೊಂಬಂದಾಗನ ಇದು ಬರ್ತ್ರಿ ಇದನ್ನು ಇಲ್ಲ ಅನ್ನಲ್ಲ ತಿನ್ ನೋಡು ಅಂಕರ ವಾವ್ ಅದನ್ನ ತಿನ್ನು ಫ್ರೆಂಡ್ಸ ನಾಳೆಗೆ ಊರಿಗೆ ಹೋಗಕ್ಕೆ ಹೂವಾರತಿ ನೋಡ್ರಿ ನೋಡ್ರಿ ಹೂವು ಅಲ್ಲೊಂದು ದಿವಸದ ಬರ್ರಿ ನನಗೆ ಅತ್ತೇರಿಗೆ ಸಾಕವ್ರ ಸಾಕ್ರಿ ಈ ಬಿಳಿ ಹೂದೊಳಗೆ ಕನಕಾಂಬ್ರಿ ಹೂವು ಇದ್ರೂ ಎಷ್ಟು ಮಸ್ತ್ ನೋಡ್ರಿ ಒಳಗೆ ಅದಾವ್ರಿ 2 ದಿನ ಆತತ್ತೇರು ಅರ್ಧ ಫ್ರಿಜ್ನಾಗ ಇಟ್ಟಾರ ನಾನು ಫೋನ್ ಸಂಜೆನಾಗ ಇಟ್ಕೊಂಡಿದ್ದಿಲ್ಲ ನಾಳೆಗೆ ಊರಿಗೆ ಹೋಗಕ್ಕೆ ಮಸ್ತ್ ಯೂಸ್ ಆಕ್ಕವ್ರಿ ಅವು ಘಮ 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 ಅದ್ರಾಗ ದುಂಡು ಮಲ್ಲಿಗೆ ಒಂದು ಗಿಡ ಐತಿಲ್ಲ ಅದು ನಮ್ಮದು ಹೆಂಗೆ ಅರಿಬೇಕು ಗೊತ್ತನ್ರಿ ಒಂದು ಅರೆದಲ್ರಿ
ಮಗ್ಗಿ ಬಿಟ್ಟು ಹಿಂಗೆ ಜುಟ್ಟ ಹಿಡಿದು ಹಿಂಗೆ ಕಿತ್ತಿದ್ರೆ ನೋಡ್ರಿ ಒಂದೊಂದು ಹರಿದ್ರೆ ಬೆಳಕ ಹರಿತೈತ್ರಿ ಹೂವು ಹರಿದ್ರಾಗ. ಅದ್ರ ಮಗ್ಗಿ ಬಿಡ್ಬೇಕ್ರಿ. ಮಗ್ಗಿ ಬಿಟ್ಟು ಹಿಂಗೆ ಹೂವು ಇದ್ದು ಅಷ್ಟೇ 2 3 ನೋಡ್ರಿ ಮಗ್ಗಿ ಹಂಗೋಳು ಮಾಡ್ತೀನಿ. ಹಂಗೋಳು ಮಾಡಿ ಹರಿಬೇಕ್ರಿ. ಅವಳತ್ತ ನೋಡ್ರಿ ಓಂಕಾರ ಮತ್ತೆ ಮನ್ಯಾಗ ಒಂದು ದಿವಸದವ್ರಿ ಪೋಣಿಸ್ಬಿಡೋಣ ಬರ್ರಿ. ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡ್ರಿ ನಾನು ಹೂವು ತೋರಿಸಿದ್ನೆಲ್ಲ ನಿಮ್ಗೆ. ನಾನು ನನ್ನ ಕೈಯಾರೆ ಕಟ್ಟಿರೋವಂಥ ಹೂವು. ನಾಳೆಗೆ ಊರಿಗೆ ಹೋಗೋ ಟೈಮ್ದಾಗ ಇಟ್ಕೊಂಡು ಹೋಗಿರೋದು. ನಂಗೆ ಅಷ್ಟು ನೀಟಾಗಿ ಬರಂಗಿಲ್ಲ ರೀ ಹೂವು ಕಟ್ಟಕ್ಕೆ. ಆದರೂ ಹೆಂಗೋ ಟ್ರೈ ಮಾಡಿ ಈ ಹೂವನ್ನು ನಾನು ಕಟ್ಟಿನಿ ನೋಡ್ರಿ. ಹತ್ತಿರ ಒಂದು ದಿವಸ ನಾನು ಒಂದು ದಿವಸ ಆದ್ರೆ ಸಾಕ್ರಿ. ಇವು ಇಷ್ಟು ನಮ್ಮ ಗಿಡದಾಗೆ ಅದು ನೋಡ್ರಿ. ನಮ್ಮ ಅತ್ತೆರಿಗೆ ತೋರಿಸ್ತೇನೆ ಬರ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಹೂವು ರೀ 2 ಮೊಳ ಹೂವು ರೀ. ಸಂತಾಗ ಬಜಾರ್ದಾಗ ತೊಗೊಂಡ್ರಿ ಹೆಂಗೆ ಅದಾವನ್ರಿ ಈಗ ಮೊಳ ಹೂವು. ಈ ಬ್ಯಾಸ್ಗ್ಯಾಗ ತುಟ್ಟಿರಿ ಮುಳು ಹೂವು. ಸೂಪರಾಗಿ ಬಣ್ಸೀನಿ ರೀ ನಾನು ಕೂಡ. ಅದ್ರಾಗ ಈ ಮಲ್ಲಿಗೆ ಹೂವಂತೂ ಭಾರಿ ರೀ. ದೊಡ್ಡ ಪಕ್ಕಳಿ ಹೂವದ್ದು ದುಂಡು ಮಲ್ಲಿಗೆ ಹೂವು ಅಂತಾರಲ್ಲ, ದುಂಡು ಮಲ್ಲಿಗೆ ಹೂವು ಇದು ಮಾರ್ಕೆಟ್ನಾಗ ಇರೋದಲ್ಲ. ಈ ಹೂವದ ರೇಟ್ ಮತ್ತು ಜಾಸ್ತಿ ರೀ ಅದ್ರಾಗ. ಇದ್ರ ಸೈಡ್ ನೋಡ್ರಿ, ಇದು ಧಾರವಾಡ ಸೈಡ್ ಅದೆಲ್ಲ ದಾವಣಗೆರೆ. ದಾವಣಗೆರೆ ಒಳಗೆ ಹೂವದ್ದು ಭಾಳ ಫೇಮಸ್ ರೀ. ಅಲ್ಲಿ ಈ ಥರ ಇದ್ರದ್ದು ಬರೀ ಮಗ್ಗಿ ಕಟ್ಟಿರ್ತಾರೆ. ಅವು ಅಂತೂ ಇನ್ನೂ ಭಾಳ ಕಾಸ್ಟ್ಲಿ ರೀ, ಮಸ್ತ್ ಇರ್ತಾವೆ. ಹಂಗೆ ಅಡುಗೆದು ತೋರಿಸ್ತೀನಿ ಬರ್ರಿ. ನಾನು ಕ್ಯಾರೆಟ್ ಹಲ್ವಾ ಮಾಡಿದ್ನಿ. ಖಾಲಿ ಬಾದಾಮಿ ಕಾಜು ಹಾಕೋದಿತ್ತು. ಅದು ಇರ್ಲಾರ್ದಕ್ಕೆ ನಾನು 10 ರೂಪಾಯ್ದು ಅಷ್ಟೇ ತರಿಸಿದ್ನಿ. ಕಾಜು ಬಾದಾಮಿ ತರಿಸಿದ್ದೆ ರೀ. ಅವು ಏನೂ ಎದಕ್ಕೂ ಆಗಲಿಲ್ಲ. ಹಾಗಾಗಿ ಪುಟಾಣಿ ಹಾಕಿದ್ನಿ. ಲಾಸ್ಟ್ ಅತ್ತೆಯರು ಊಟ ಮಾಡಿದ್ರು. ಅವ್ರಿಗೆ ಪುಟಾಣಿ ಶೇಂಗಾ ಇವೆಲ್ಲ ಅವರು ಕಡೆಯಕ್ಕೆ ಬರಲ್ಲ, ಹಲ್ಲಿನ ಸಂಬಂಧ ಆರಿಸಿ ಇದು ಬರೀ ಇದನ್ನ ಅಷ್ಟೇ ಗಜ್ರಿ ಅಷ್ಟೇ ಹಾಕಿದ್ದೆ. ಜಾಸ್ತಿ ಪುಟಾಣಿ ಇದ್ರೊಳಗೆ ಉಳ್ಕೊಂಡವ್ರಿ. ಮತ್ತು ಪಲಾವ್ ಮಾಡೋಕೆ ನಾವು ಎತ್ತಿದ ಕೈ ಅದರೊಳಗೆ ಅಲ್ಲಿ ಥರ ಎಲ್ಲ ಇರಂಗಿಲ್ಲ. ಚಿತ್ರಾನ್ನ ಟೈಪೇ ಒಂದೀಟ್ ಗರಂ ಮಸಾಲೆ ಹೇಳಿದ್ನೆಲ್ಲ ತೊಗೊಂಡಿದ್ರು ಮಾವಾರು. ಅದನ್ನೇ ಹಾಕಿ ಪಲಾವ್ ಮಾಡಿದ್ನಿ. ಅಂದರೆ ಕೂಡ ಸೂಪರಾಗಿತ್ತು ನೋಡ್ರಿ. ಇಷ್ಟು ಉಳ್ದೈತಿ. ಅದನ್ನು ಕೂಡ ಮುಚ್ಚಿಟ್ನಿ. ಬೆಳಗ್ಗೆ ಮಾಡಿರೋ ಸಾಂಬಾರು ಹಾಗೆ ಇದ್ರಿ ಫ್ರೆಂಡ್ಸ್. ಟಮಾಟಿ ಸಾಂಬಾರು ಮಾಡಿದ್ನಿ. ಈ ಕಡೆ ಬಂದ್ರೆ ಇಡ್ಲಿ ಮಾಡೋಕ್ಕಂತೇಳಿ ರೆಡಿ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟೀನಿ. ನಾಳೆ ಬೆಳಗ್ಗೆನೇ 9 ಅನ್ನೋಷ್ಟೊತ್ತಿಗೆ ನಾವು ಊರಿಗೆ ಹೋಗ್ಬೇಕು. ಅಷ್ಟನ್ನೋದ್ರಾಗನೇ ಎದ್ದೆಲ್ಲ ಕೆಲಸ ಮುಗಿಸ್ಕೋಬೇಕು. ಇವತ್ತೆಲ್ಲ ತೊಳೆದಿನಂದ್ರೂ ಕೂಡ ಮತ್ತು ಒಂದು ಸ್ವಲ್ಪ ಏನಾರು ಆಗಿರ್ತದೆ. ಅಡುಗೆ ಮನೆ ದೇವ್ರ ಕೊಲಿಯಾರ ಒಂದು ತೊಳ್ಕೊಳ್ಬೇಕು. ಎಲ್ಲನೂ ತೊಳೆದಿ ನೋಡ್ರಿ. ಒಲೆ ಬೂದಿ ತುಂಬಿ ಸಮೇತ ಒಗೆದು ಹಾಕಿನಿ. ನಮ್ಮ ಮುಕ್ಕೊಂದಿಲ್ರಿ. ಶ್ರೀ ಮುಕ್ಕೊಂಡು ಯಾವತ್ತಾಗೈತಿ. ಓಂಕಾರ ನಿಧಿ ಬಂದಿಲ್ಲನ? ನಡಿ ನಡಿ. ಇಲ್ಲ ನೋಡ್ರಿ, ಅಷ್ಟು ಬಾಂಡೆ ಹೊರಗಿಟ್ಟೀನಿ. ಮುಂಜಾನೆ ಹೇಳ್ತಿ ಕುಕ್ಕರ್ದು ಖಾಲಿ ಮಾಡ್ಕೊಂಡು ತೆಕ್ಕಿದ್ರೆ ಮುಗಿದೈತ್ರಿ ಫ್ರೆಂಡ್ಸ. ಬರ್ರಿ ಈಗ ನಾನು ಲಾಗ ಎಂಡ್ ಮಾಡತ್ತೀನಿ. ನಿನ್ನೆ ಮೊನ್ನೆ ಇವತ್ತು 3 ದಿನ ಸೇರಿ ಒಂದು ಲಾಗ್ ಮಾಡೀನಿ. ದಯವಿಟ್ಟು ಏನು ಅನ್ಕೊಳಕ್ಕೆ ಹೋಗ್ಬಿಡ್ರಿ. ಕೆಲಸನೇ ಜಾಸ್ತಿ ಐತಿ. ಎಲ್ಲರೂ 11 ಗಂಟೆ 10 ಗಂಟೆ ಅನ್ನೋದ್ರಾಗ ಹೋಗ್ಬಿಟ್ಟಿರ್ತಾರೆ. ಒಬ್ಬಕ್ಕೆ ಏನು ಲಾಗ್ ಮಾಡಲಿ, ಹಾಗಾಗಿ ಬೇಸರಾಗಿಬಿಡ್ತೈತಿ. ಎಲ್ಲೂ ಹೊರಗಡೆನೂ ಹೋಗಲ್ಲ, ಏನೂ ಹೋಗಲ್ಲ. ಹಾಗಾಗಿ ನೋಡಿರಿ, ನಾಳೆಲಿಂದ ಸೂಪರಾಗಿ 1-2 ದಿನ ಆಗೋಷ್ಟು ಲಾಗ್ ಮಾಡ್ಕೊಂಡ್ಬಿಡ್ತೀನಿ. ನಾಳೆ ಊರಿಗೆ ಹೋದ್ರೆ ಖುಷಿ ಪಡ್ರಿ. ನೀವು ಕೂಡ ಎಂಜಾಯ್ ಮಾಡಿರಿ ವಿಡಿಯೋ ನೋಡ್ಕೊತಾ ಅಂಥೇಳಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಇದೇ ಥರ ನಮ್ಮ ಫ್ಯಾಮಿಲಿ ಮ್ಯಾಗ ಇರಲಿ.